ಸೈಬರ್ ಅಪರಾಧಿಗಳು ಜನರನ್ನ ವಂಚಿಸುವ ಹೊಸ ದಾರಿಗಳನ್ನ ಹುಡುಕ್ತಾನೆ ಇರ್ತಾರೆ. ಜನರನ್ನ ಬಲೆಗೆ ಹಾಕುವ ಪ್ರತಿ ಕುತಂತ್ರವೂ ಹಳೇದಾದಂತೆ ಹೊಸ ಕುತಂತ್ರವೊಂದನ್ನ ಈ ಕ್ರಿಮಿನಲ್ಗಳು ಕಂಡುಕೊಳ್ತಾರೆ. ಡಿಜಿಟಲ್ ಅರೆಸ್ಟ್ ಮೂಲಕ ಅದೆಷ್ಟೋ ಮಂದಿ ವಂಚನೆಗೆ ಬಲಿಯಾದ ಬಳಿಕ ಈಗ ಇನ್ನೊಂದು ಹೊಸ ಬಲೆ ಬೀಸ್ತಿದ್ದಾರೆ ಈ ಸೈಬರ್ ವಂಚಕರು. ಈಗ ಅವರು ವಾಟ್ಸ್ಆಪ್ ಮೂಲಕ ಅಂಥದ್ದೊಂದು ಹೊಸ ದಾರಿಯನ್ನ ಕಂಡುಕೊಂಡಿರುವುದು ತಿಳಿದು ಬಂದಿದೆ. ವಾಟ್ಸ್ಆಪ್ ನಲ್ಲಿ ಅಪರಿಚಿತ ಫೋಟೋಗಳನ್ನ ಕಳಿಸುವ ಮೂಲಕ ಮೊಬೈಲ್ ಫೋನ್ಗಳನ್ನ ಹ್ಯಾಕ್ ಮಾಡಿ ನಂತರ ಜನರ ಖಾತೆಗಳಿಂದ ಹಣವನ್ನ ಕದಿತಾರೆ. ಯಾರೇ ಆದ್ರೂ ಏನೋ ಫೋಟೋ ಬಂದಿದೆ ಅಂತ ಅದರ ಮೇಲೆ ಕ್ಲಿಕ್ ಮಾಡೋದು ಸಾಮಾನ್ಯ. ಅಲ್ಲಿಗೆ ಅಂಥವರು ಸೈಬರ್ ವಂಚಕರ ಬಲಿಪಶುಗಳಾಗುವುದು ಪಕ್ಕ. ಅಕಸ್ಮಾತ್ ಕ್ಲಿಕ್ ಮಾಡದೇ ಇದ್ರೆ ವಂಚಕರು ನಿಮಗೆ ಕರೆ ಮಾಡ್ತಾರೆ. ಆತ ನಾಪತ್ತೆಯಾಗಿರುವ ವ್ಯಕ್ತಿ ಅಂತೆಲ್ಲ ಕತೆ ಹೇಳಿ ಕ್ಲಿಕ್ ಮಾಡುವಂತೆ ಕೇಳ್ತಾರೆ. ಏನಾಗುತ್ತೆ ಅಂತಂದ್ರೆ ಹಾಗೆ ಕಳಿಸಲಾಗಿರುವ ಫೋಟೋಗಳಲ್ಲಿ ಸ್ಟೆಗ್ನೋಗ್ರಫಿ ತಂತ್ರವನ್ನ ಬಳಸಲಾಗಿರುತ್ತೆ. ಈ ಡಿಜಿಟಲ್ ಸ್ಟೆಗ್ನೋಗ್ರಫಿ ಮೂಲಕ ಯಾವ್ದಾದ್ರೂ ಒಂದು ಮೆಸೇಜ್ ಮೂಲಕ ಗುಪ್ತ ಸಂದೇಶ ಇರುತ್ತೆ. ಅದೊಂದು ಲಿಂಕ್ ಆಗಿರ್ಬೋದು, ಇಲ್ಲ ಅಂತಂದ್ರೆ APK ಫೈಲ್ ಕೂಡ ಆಗಿರ್ಬೋದು. ನೀವು ಆ ಫೋಟೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ APK ಫೈಲ್ ಅಥವಾ ಲಿಂಕ್ ಅನ್ನ ಕ್ಲಿಕ್ ಮಾಡಿದಂತಾಗತ್ತೆ. ಅದು ಸಕ್ರಿಯಗೊಳ್ಳುತ್ತೆ ಮತ್ತೆ ನಿಮ್ಮ ಫೋನ್ ಅನ್ನ ಹ್ಯಾಕ್ ಮಾಡುವ ವಂಚಕನ ತಂತ್ರ ಯಶಸ್ವಿಯಾಗುತ್ತೆ. ಅದಾದ ತಕ್ಷಣ ಬ್ಯಾಂಕ್ ಖಾತೆಯ ವಿವರಗಳು ವಂಚಕರ ಕೈ ಸೇರುತ್ತೆ. OTP ಕೂಡ ಅವರಿಗೆ ಹೋಗುತ್ತೆ. ಯಾಕಂದ್ರೆ ನಿಮ್ಮ ಸಂಪೂರ್ಣ ಫೋನ್ ಅವರ ನಿಯಂತ್ರಣಕ್ಕೆ ಹೋಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಈ ಹಗರಣ ಜೋರಾಗಿ ನಡೆಯತೊಡಗಿದೆ. ಮಾರ್ಚ್ 28ನೇ ತಾರೀಕು ಜಬಲ್ಪುರದಲ್ಲಿ ಇಂಥದ್ದೇ ಒಂದು ಪ್ರಕರಣ ವರದಿಯಾಗಿದೆ. ಪ್ರದೀಪ್ ಜೈನ್ ಎಂಬ ವ್ಯಕ್ತಿಯ ಮೊಬೈಲ್ಗೆ ಅಪರಿಚಿತ ಸಂಖ್ಯೆಯಿಂದ ಕರೆ ಬರುತ್ತೆ. ವಾಟ್ಸ್ಆಪ್ ನಲ್ಲಿ ಫೋಟೋ ಕಳಿಸಿರೋದಾಗಿ ಆ ಕಡೆ ವ್ಯಕ್ತಿ ಹೇಳ್ತಾನೆ. ಆತ ನಿರ್ಲಕ್ಷಿಸಿದಾಗ ಮತ್ತೆ ಕರೆ ಬರುತ್ತೆ. ಆ ವ್ಯಕ್ತಿ ಪರಿಚಯ ಇಲ್ಲ ಅಂತ ಕೋಪದಿಂದಲೇ ಜೈನ್ ಉತ್ತರಿಸ್ತಾರೆ. ಆದ್ರೆ ಕ್ಲಿಕ್ ಮಾಡಿದ ಪರಿಣಾಮ ಏನು ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ನಿಮ್ಮ ಖಾತೆಗೆ ₹1 ಕ್ರೆಡಿಟ್ ಆಗಿದೆ ಅಂತ ಮೆಸೇಜ್ ಬರುತ್ತೆ. ಅದಾದ ಬಳಿಕ ₹1,01,000 ಡೆಬಿಟ್ ಆಗಿದೆ ಅನ್ನೋ ಮೆಸೇಜ್ ಬರುತ್ತೆ. ಇದ್ದಕ್ಕಿದ್ದಂತೆ ಏನಾಯ್ತು ಅಂತ ಅರ್ಥ ಆಗೋದಿಲ್ಲ. ಬ್ಯಾಂಕ್ಗೆ ಹೋಗಿ ವಿಚಾರಿಸಿದಾಗ ಹಣ ಡೆಬಿಟ್ ಆಗಿರೋದು ಖಾತ್ರಿ ಆಗುತ್ತೆ. ತಕ್ಷಣ ಖಾತೆಯನ್ನ ಸೀಲ್ ಮಾಡಿಸ್ತಾರೆ ಮತ್ತು ಸೈಬರ್ ಸೆಲ್ಗೆ ದೂರು ನೀಡ್ತಾರೆ. ಖಾತೆಯ ಸ್ಟೇಟ್ಮೆಂಟ್ ನೋಡಿದಾಗ IBIBF ಹೆಸರಿಗೆ ಹಣ ಹೋಗಿರೋದು ಗೊತ್ತಾಗುತ್ತೆ. ಪಾಸ್ಬುಕ್ ನಲ್ಲಿ 2 ಅನುಮಾನಾಸ್ಪದ ಉಲ್ಲೇಖಗಳು ಕಾಣಿಸುತ್ತೆ. ಪರಿಣಿತರು ಹೇಳೋ ಪ್ರಕಾರ ಸೈಬರ್ ವಂಚಕರು ಮೃತ ವ್ಯಕ್ತಿಗಳ ಐಡಿಗಳನ್ನ ಬಳಸ್ತಾರೆ ಮತ್ತು ನಂತರ ಅದರ ಮೂಲಕ ಖಾತೆ ತೆರೀತಾರೆ. ಅವರ ಹೆಸರಿನಲ್ಲಿ ಸಿಮ್ ಅನ್ನ ಬಳಸ್ತಾರೆ. ಇತ್ತೀಚೆಗೆ ಮಂಗಳೂರಿನಲ್ಲಿ ದೊಡ್ಡ ಸಂಖ್ಯೆಯ ಜನರಲ್ಲಿ ಬ್ಯಾಂಕ್ ಅಕೌಂಟ್ ಮಾಡಿಸಿಕೊಂಡು ಅದಕ್ಕೆ ಲಿಂಕ್ ಮಾಡಿರುವ ಸಿಮ್ ಅನ್ನ ಒಂದಷ್ಟು ದುಡ್ಡು ನೀಡಿ ಪಡೆದುಕೊಳ್ಳುವ ಜಾಲ ಪತ್ತೆಯಾಗಿತ್ತು. ಹೀಗೆ 1,2,000 ಕೊಟ್ಟು ಬಡಪಾಯಿಗಳಿಂದ ಬ್ಯಾಂಕ್ ಅಕೌಂಟ್ ಮಾಡಿಸಿ ಹೊಸ ಸಿಮ್ ಖರೀದಿ ಮಾಡುವಂತೆ ಮಾಡೋರು ಆ ಅಕೌಂಟ್ಗಳನ್ನ ಇಂತಹ ಆನ್ಲೈನ್ ವಂಚನೆಗೆ ಬಳಸೋದು ಖಚಿತ. ಇಂತಹ ವಂಚನೆಗಳಿಂದ ತಪ್ಪಿಸಿಕೊಳ್ಳೋ ಬಗೆ ಹೇಗೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಯಾವುದೇ ಅಪರಿಚಿತ ಸಂಖ್ಯೆಯಿಂದ ಬರುವ ಯಾವುದೇ ಲಿಂಕ್ ಅಥವಾ ಫೋಟೋವನ್ನ ಕ್ಲಿಕ್ ಮಾಡಬಾರದು. ಅದನ್ನ ಡೌನ್ಲೋಡ್ ಕೂಡ ಮಾಡಬಾರದು. ಈ ಮೊದಲು ಡಿಜಿಟಲ್ ಅರೆಸ್ಟ್ ಎಂಬ ತಂತ್ರ ಬಳಸಿ ವಂಚಿಸಲಾಗ್ತಾ ಇತ್ತು. ಅದೀಗ ಹಳೇದಾಗಿದೆ. ಪ್ರತಿದಿನಾನು ಹ್ಯಾಕರ್ಗಳು ಹೊಸ ತಂತ್ರವನ್ನ ಕಂಡುಕೊಳ್ತಾನೆ ಇರ್ತಾರೆ. ಎಚ್ಚರ ವಹಿಸೋದೊಂದೇ ವಂಚನೆಗೆ ಒಳಗಾಗದಿರುವ ಮಾರ್ಗ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.